ವೇದಿಕೆ ಕಿಚನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನಾನು ನಿಮ್ಮ ರೂಪಮೇಶ್. ನಾನಿವತ್ತು ನಿಮಗೆ ಇಂಟ್ರೊಡಕ್ಷನ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಎ ಸ್ಪೆಸಿಫಿಕ್ ಆ್ಯಂಗಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಇದು ಒಂದು ಸ್ವಲ್ಪ ಶಾರ್ಟ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ನಾವು ಎಕ್ಸಸೈಸ್ ಪ್ರಾಬ್ಲಮ್ನ ನಾವು ಮಾಡ್ತಾ ಬರ್ಬೋದು. ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಎ ಸಮ್ ಸ್ಪೆಸಿಫಿಕ್ ಆ್ಯಂಗಲ್ಸ್ ಅಂದರೆ ದ ಸ್ಪೆಸಿಫಿಕ್ ಆ್ಯಂಗಲ್ಸ್ ದಟ್ ಆರ್ ಡಿಫೈನ್ಡ್ ಫಾರ್ ಎ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ ಇದ್ರ ಮೇಲೆ ನಮಗೆ ಪ್ರಾಬ್ಲಮ್ಸ್ನ ಬರ್ತಾ ಬರುತ್ತೆ. ಸೊ ಹಾಗಾಗಿ ನಾವು 45 ಡಿಗ್ರಿಗೆ ಏನಂತ ಬರುತ್ತೆ, ಇದರಲ್ಲಿ ಸೈನಲ್ಲಿ ಕಾಸ್ ಟ್ಯಾನು ಕಾಟು ಕೊಸೆಕ್ ಸಿಕೆಂಟ್ ಇವೆಲ್ಲ ಹೇಗೆ ಏನೇನು ಬರುತ್ತೆ ಅಂತ ನಾವು ನೋಡ್ತಾ ಬರೋಣ. ಫಸ್ಟ್ ಇಲ್ಲಿ ನೋಡಿ, ಇದರಲ್ಲಿ ನಾನು ಏನಂತ ತೊಗೊತೀನಿ, ಎ ಬಿ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ತೊಗೊತೀನಿ, ಬಿ ಸಿ ಇಸ್ ಈಕ್ವಲ್ ಟು 1 ಅಂತ ತೊಗೊಂಡಿರ್ತೀನಿ. ಹಾಗಾದರೆ ನಾವು ಫ್ರಮ್ ದ ಪೈಥಾಗರಸ್ ಥಿಯರಮ್ ಪ್ರಕಾರ ನಾವು ಬಿ ಸಿನ ನಾನು ಎ ಸಿ ಅಂದರೆ ಏನು ಅಂತ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನಾವು ಇದರಲ್ಲಿ ನಾವು ಫಸ್ಟ್ ಏನು ಕಂಡುಹಿಡಿತಾ ಇದ್ದೀವಿ ಅಂದರೆ, ಇದು ನೋಡಿ ಆ್ಯಂಗಲ್ ಬಿ ಬಂದು ನಮಗೆ 90 ಡಿಗ್ರಿ ಇದ್ದರೆ ಆ್ಯಂಗಲ್ ಸಿ ಬಂದು 45 ಡಿಗ್ರಿ ಇದೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ನಮ್ಗೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂತ ತೊಗೊಂತೀವಿ. 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದರೆ ಎ ಸಿ ಬೇಕಾಗಿರೋದು. ಸೊ ನಮ್ಗೆ ಬರೀ ಎ ಸಿ ಬೇಕಿರೋದ್ರಿಂದ ಸ್ಕ್ವೇರ್ ರೂಟ್ನ ಈ ಸೈಡ್ ತೊಗೊಂಡ್ರೆ 1 ಪ್ಲಸ್ 1 ಅಂದರೆ ಸ್ಕ್ವೇರ್ ರೂಟ್ ಆಫ್ 2 ಅಂತ √2 ಅಂತ ತೊಗೋತೀವಿ. ಸೊ ಇಲ್ಲಿ √2 ಆನ್ಸರ್ ಬಂತು. ಹಾಗಾದರೆ ನಮಗೆ ನಾನು ಹೇಳ್ತಾ ಇರೋದು ಸೈನ್ ಆ್ಯಂಗಲ್ ಸಿ ಅಂತನಾದ್ರು ತೊಗೊಳ್ಳಿ, ಇಲ್ಲ ಆ್ಯಂಗಲ್ ಎ ಅಂತನಾದ್ರು ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಈಗ ಸೈನ್ 45 ಡಿಗ್ರಿ ಅಂತ ತೊಗೊಳ್ತೀನಿ ಅಂತ ಅಂದ್ಕೊಳ್ಳಿ. ಸೈನ್ 45 ಡಿಗ್ರಿ ಅಂತ ತೊಗೊಂಡ್ರೆ ನಮ್ಗೆ ಏನಂತ ಬರುತ್ತೆ ನಾವು ನೋಡ್ತಾ ಬರೋಣ. ಸೈನ್ 45 ಡಿಗ್ರಿ ಅಂದರೆ ನಮಗೆ ಇಲ್ಲಿ ಇದು ಆ್ಯಂಗಲ್ ಸಿ ಇಂದ ತೊಗೊಳ್ತಾ ಬಂದರೆ ನಾವು ಇಲ್ಲಿ 45 ಡಿಗ್ರಿಯಿಂದ ಅಪೋಸಿಟ್ ಸೈಡ್ ಬೈ ಹೈಪೋಟಿನಿಯಸ್ ಆಗಿರುತ್ತೆ. ಸೊ ಅಪೋಸಿಟ್ ಸೈಡ್ ಬಂದು ಏನಿದೆ, ಇಲ್ಲಿ 1 ಇದೆ, ಹೈಪೋಟಿನಿಯಸ್ ಬಂದು ಏನಿದೆ √2 ಇದೆ. ಸೊ 1/√2 ಅಂತ ಬರುತ್ತೆ. ಯಾವುದು ಇದು ಸೈನ್ 45 ಡಿಗ್ರಿ. ಹಾಗೆ ಕಾಸ್ 45 ಡಿಗ್ರಿ ಅಂದರೆ ನಮಗೇನು ಅಡ್ಜಸೆಂಟ್ ಸೈಡ್ ಬೈ ಹೈಪೋಟಿನಿಯಸ್ ಅಂತ ಗೊತ್ತು. ಸೊ ಅಡ್ಜಸೆಂಟ್ ಸೈಡ್ ಅಂದರೆ ಏನು, ಬಿ ಸಿ ಬಂದು ಅಡ್ಜಸೆಂಟ್ ಸೈಡ್ ಆಗಿರುತ್ತೆ, ಎ ಸಿ ಬಂದು ಹೈಪೋಟಿನಿಯಸ್ ಆಗಿರುತ್ತೆ. ಸೊ 1/√2. ಹಾಗೆ ಟ್ಯಾನ್ 45 ಡಿಗ್ರಿ ಅಂದರೆ ಏನು, ಟ್ಯಾನ್ 45 ಡಿಗ್ರಿ ಅಂದರೆ ಏನು ಅಂತ ಹೇಳ್ತೀವಿ, ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ತೊಗೊತೀವಿ. ಹಾಗಾಗಿ 1 ಅಂದರೆ ಸೈನ್ ಅಂದರೆ ಆಪೋಸಿಟ್ ಸೈಡ್ ಬೈ ಈ ಸೈಡ್ ಬಂದು ಕಾಸಿಂದ ಅಡ್ಜಸೆಂಟ್ ಸೈಡ್ ತೊಗೊಂಡ್ರೆ 1/1 ಅಂದರೆ 1 ಆನ್ಸರ್ ಬರುತ್ತೆ. ಕೊಸೆಕೆಂಡ್ 45 ಡಿಗ್ರಿ ಅಂದರೆ ನಮ್ಗೆ ಏನು ಬರುತ್ತೆ, ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ ಬರುತ್ತೆ. ಸೊ ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ ಅಂದರೆ 1/√2 ಇರೋದು, ನಮ್ಗೆ ಬರೀ √2 ಬರುತ್ತೆ. ಹಾಗೆ ಸೀಕೆಂಟ್ ಅಂತ ತೊಗೊಂಡ್ರೆ ಸೀಕೆಂಟ್ 45 ಡಿಗ್ರಿ ಏನು ಬರುತ್ತೆ, ಸೀಕೆಂಟ್ 45 ಡಿಗ್ರಿ ಕಾಸ್ 45 ಡಿಗ್ರಿಗೆ ಏನಂತಿದೆ √2 ಅಂತ ಇದೆ. ಅದನ್ನೇ ಉಲ್ಟಾ ಮಾಡಿದ್ರೆ 1/√2 ಇದ್ದಿದ್ದು √2 ಬರುತ್ತೆ. ಹಾಗೆ ಕೊಸಿಕೆಂಟ್ ಆಯಿತು. ಈಗ ನೆಕ್ಸ್ಟ್ ಕಾಟ್ ಅಂತ ಬಂದರೆ ಕಾಟು ಟ್ಯಾನ್ 45 ಡಿಗ್ರಿಗೆ ಆಪೋಸಿಟ್ ಆಗಿರೋದೇ ಕಾಟ್ ಆಗಿರುತ್ತೆ. ಸೊ ಕಾಟ್ 45 ಡಿಗ್ರಿ ಈಸ್ ಈಕ್ವಲ್ ಟು ಆಲ್ಸೋ 1 ಅಂತ ತೊಗೊತೀವಿ. ಹಾಗೆ ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋ 30 ಡಿಗ್ರಿ ಮತ್ತು 60 ಡಿಗ್ರಿನ ನಾವು ನೋಡ್ತಾ ಬಂದರೆ, ಇಲ್ಲಿ ನಾನು ಒಂದು ಟ್ರಯಾಂಗಲ್ನ ನಾನು ತೊಗೊಂಡಿದ್ದೀನಿ, ಎ ಬಿ ಸಿ ಅಂತ ತೊಗೊತೀನಿ. ಮಧ್ಯದಲ್ಲಿರೋದನ್ನು ನಾವು ಡಿ ಅಂತ ಬರ್ಕೋಬೇಕಾಗುತ್ತೆ. ಎ ಬಿ ಸಿ ಹಾಗೆ ಮಧ್ಯದಲ್ಲಿರೋದನ್ನು ನಾವು ಡಿ ಅಂತ ತೊಗೊತೀವಿ. ನಮಗೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಟು ನಮಗೆ 90 ಡಿಗ್ರಿ 180 ಡಿಗ್ರಿ ಆಗಿರುತ್ತೆ. ಸೊ ಇದು ಮಧ್ಯದಲ್ಲಿ ಬಂದು ನಮಗೆ ಸೆಂಟ್ರಲ್ಲಿರೋದನ್ನು ನಾನು ಏನಂತ ತೊಗೊತೀನಿ, ಇದು ಬಂದು 90 ಡಿಗ್ರಿ ಅಂತ ತೊಗೊತೀನಿ. ಇದು ಆ್ಯಂಗಲ್ ಬಿ ಬಂದು 60 ಡಿಗ್ರಿ ಇದೆ ಅಂತ ತಿಳ್ಕೊಂಡ್ರೆ ಆ್ಯಂಗಲ್ ಏನು ಸಹ 60 ಡಿಗ್ರಿನೇ ಇರುತ್ತೆ. ನಾವೇನು ಮಾಡಿದ್ದೀವಿ, ಬಿ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಎ ಡಿನ ನಾವು ಡ್ರಾ ಮಾಡಿರೋದ್ರಿಂದ ಹಾಫ್ ಬಂದಿರುತ್ತೆ. ಸೊ 60 ಡಿಗ್ರಿನ ನಾವು ಕಟ್ ಮಾಡಿದ್ರೆ ಎಷ್ಟು ಬರುತ್ತೆ, 30 ಡಿಗ್ರಿ ಬಂದಂಗೆ ಆಗುತ್ತೆ. ಸೊ ನಾವು ಅದನ್ನೇ ನಾವು ಇಲ್ಲಿ ಬರ್ಕೊತಿದ್ದೀವಿ, ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 60 ಡಿಗ್ರಿ. ಓಕೆ, ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 60 ಡಿಗ್ರಿ. ಅದೇ ಥರನೇ ಆ್ಯಂಗಲ್ ಬಿ ಎ ಡಿ ಈಸ್ ಈಕ್ವಲ್ ಟು 30 ಡಿಗ್ರಿ, ಹಾಗೆ ಸಿ ಎ ಡಿ ಈಸ್ ಆಲ್ಸೋ ಈಸ್ ಈಕ್ವಲ್ ಟು 30 ಡಿಗ್ರಿ. ನಾವು ಇಲ್ಲೇನಂತ ತೊಗೊಂಬರ್ತಿದ್ದೀನಿ ಅಂದರೆ ಒಂದೊಂದು ಸೈಡ್ಗೂ ನಾನು ತೊಗೊಂಬರ್ತಿದ್ದೀನಿ ವ್ಯಾಲ್ಯೂನ. ಇದು 2 ಸೆಂಟಿಮೀಟರ್ ಇದೆ ಅಂತ ಇಲ್ಲಿ ಎ ಬಿ ಈಸ್ ಈಕ್ವಲ್ ಟು 2, ಹಾಗೆ ಎ ಸಿ ಈಸ್ ಈಕ್ವಲ್ ಟು 2 ಅಂತ ತೊಗೊಂಡ್ರೆ, ಹಾಗೆ ಬಿ ಸಿ ಸಹ 2 ಇರುತ್ತೆ, ಬಿ ಸಿ ಸಹ 2 ಇರುತ್ತೆ. ಆದರೆ ಬಿ ಡಿ ಮತ್ತು ಡಿ ಸಿನ ನಾವು ಮಿಡ್ ಪಾಯಿಂಟಾಗಿ ಕನ್ಸಿಡರ್ ಮಾಡಿಕೊಂಡ್ರೆ ಬಿ ಡಿನ ಮಿಡ್ ಪಾಯಿಂಟ್ ತೊಗೊಂಡ್ರೆ 1 ಬರುತ್ತೆ. ಸೊ 1 + 1 ವಿಲ್ ಬಿ 2 ಆಗಿರುತ್ತೆ. ಸೊ ಡೈರೆಕ್ಟಾಗಿ ನಾವು 2 ಅಂತಲೂ ಇಲ್ಲಿ 1 ಅಂತ ಬರ್ಕೊಂಡಿದ್ದೀನಿ. ಓಕೆ, ಇಲ್ಲಿ ನಾವು ಎಲ್ಲದರಲ್ಲಿ ಏನು ತೊಗೊತಿದ್ದೀನಿ, ಏನು ತೊಗೊಂಬರ್ತಿದ್ದೀನಿ, ಏನು 1A 2A 1A ಅಂತ ಬರ್ಕೊತೀನಿ. ನೆಕ್ಸ್ಟ್ ನಾವೇನು ಮಾಡ್ತಾ ಬರ್ತೀವಿ, ಫಸ್ಟ್ ಆ್ಯಂಗಲ್ ತೊಗೊಳ್ಳೋದು ನೋಡ್ತಾ ಬರೋಣ. ಇದ್ಯಾವುದು ಆ್ಯಂಗಲ್ ಬಿ ಎ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಎ ಡಿ, ಆ್ಯಂಗಲ್ ಸಿ ಎ ಡಿ ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಬರುತ್ತೆ, ನಮಗೇನಂತ ಮಧ್ಯದಲ್ಲಿ ಏನು ಬಂದಿದೆ ಎ ಬಂದಿರೋದು, ಆ್ಯಂಗಲ್ ಎ ಈಸ್ ಈಕ್ವಲ್ ಟು 30 ಡಿಗ್ರಿ ಅಂತ ತೊಗೊತೀನಿ. ಓಕೆ,
ಹೀಗಾಗಿ ಇದನ್ನು 2 ಈಸ್ ಈಕ್ವಲ್ ಟು 30 ಡಿಗ್ರಿ ಆಗಿರುತ್ತೆ. ಹಾಗಾದರೆ ನಾನು ಇವಾಗ ಫಸ್ಟ್ ನಾವು ಯಾವ್ದು ಮಾಡ್ತಾ ಬರೋಣ. ನನಗೆ ಈ ವ್ಯಾಲ್ಯೂ ಗೊತ್ತು, ಈ 2a ಗೊತ್ತು, ಹಾಗೆ ಬಿ ಡಿ ವ್ಯಾಲ್ಯೂ ಗೊತ್ತು. ನನಗೆ ಎ ಡಿ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಯಾವ ವ್ಯಾಲ್ಯೂ ಗೊತ್ತಿಲ್ಲ? ಎ ಡಿ ವ್ಯಾಲ್ಯೂ ಗೊತ್ತಿಲ್ಲ. ಸೊ ನಾವೇನಂತ ತೊಗೊಳ್ಳೋಣ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ ಅಂತ ತೊಗೊತೀನಿ. ಎ ಬಿ ಸ್ಕ್ವೇರ್ ಅಂದರೆ ನಮ್ಗೆ ವ್ಯಾಲ್ಯೂ ಏನಿದೆ ಇಲ್ಲಿ 2a ಸ್ಕ್ವೇರ್ ಇದೆ. ಸೊ 2a ಹೋಲ್ ಸ್ಕ್ವೇರ್ ಅಂತ ತೊಗೊತೀನಿ. 2a ಸ್ಕ್ವೇರ್ ಅಂದರೆ ಏನು? 4a ಸ್ಕ್ವೇರ್ ಅಂತ ಬರುತ್ತೆ. ಓಕೆ, ಇಲ್ಲಿ ಬಿ ಡಿ ಈಸ್ ಈಕ್ವಲ್ ಟು ಏನಂತ ಇದೆ 1a ಅಂತ ತೊಗೊತೀವಿ, 1a ಹೋಲ್ ಸ್ಕ್ವೇರ್. ಹಾಗೆ ಡಿ ಏನು ಹಾಗೆ ಬರ್ಕೊತೀನಿ. ಇಲ್ಲೇನು ಬಂತು 4a ಸ್ಕ್ವೇರ್ ಮೈನಸ್ ಇದು ಪ್ಲಸ್ ಈ 1a ಸ್ಕ್ವೇರ್ 1 1 1 ಬರುತ್ತೆ. ಸೊ ಮೈನಸ್ 1a ಸ್ಕ್ವೇರ್ ಈಸ್ ಈಕ್ವಲ್ ಟು ಡಿ ಎ ಸ್ಕ್ವೇರ್ ಅಂತ ತೊಗೊತೀವಿ. 4ಅಲ್ಲಿ -1 ಹೋದರೆ ನಮ್ಗೆ ಏನು ಬರುತ್ತೆ? ನಮಗೆ ಬಂದು 3 ಬರುತ್ತೆ. ಹಾಗೆ ಇಲ್ಲಿ ಬರೀ ನಮಗೆ ಡಿ ಎ ಮಾತ್ರ ಬೇಕು ಅಂದಾಗ ನಾವೇನಂತ ಡಿ ಎ ಇದ್ದಿದ್ದು ಸ್ಕ್ವೇರ್ ಇದ್ದಿದ್ದು ಈ ತೊಗೊಂಡೋದ್ರೆ ಸ್ಕ್ವೇರ್ ರೂಟ್ ಈ ಸೈಡ್ ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 4 - 1 ಇಟ್ ವಿಲ್ ಬಿ √3 ಆಗುತ್ತೆ. ಇಲ್ಲಿ ಎ ಸ್ಕ್ವೇರ್ ಇರೋದ್ರಿಂದ ನಾನು ಏನಂತ ತೊಗೊತೀನಿ, √3a ಅಂತ ಬರ್ಕೊತೀನಿ. √3a ಇಲ್ಲಿ ಏನು ಅಂತ ಬರ್ಕೊಳ್ಳೋಣ, √3a ಅಂತ ತೊಗೊತೀನಿ. ಓಕೆನಾ? ಹಾಗೆ ನೆಕ್ಸ್ಟ್ ನಾವು ಇಲ್ಲಿ ಸೈನ್ 30 ಡಿಗ್ರಿ ಮತ್ತು ಸೈನ್ 60 ಡಿಗ್ರಿಯಿಂದ ಏನು ಅಂತ ವ್ಯಾಲ್ಯೂ ಕಂಡುಹಿಡಿತಾ ಬರೋಣ. ಸೈನ್ 30 ಡಿಗ್ರಿ ನಾವು ನೋಡ್ತಾ ಬಂದರೆ ಸೈನ್ 30 ಡಿಗ್ರಿ, ಕಾಸ್ 30 ಡಿಗ್ರಿ, ಟ್ಯಾನ್ 30 ಡಿಗ್ರಿ, ಹಾಗೆ ನೆಕ್ಸ್ಟು ಕೊಸಿಕೆಂಟ್ 30 ಡಿಗ್ರಿ, ಹಾಗೆ ಸೀಕೆಂಟ್ 30 ಡಿಗ್ರಿ, ಹಾಗೆ ಕಾಟ್ 30 ಡಿಗ್ರಿ ತೊಗೊತೀನಿ. ಓಕೆ, ನಮಗೆ ಸೈನ್ 30 ಡಿಗ್ರಿ ನೋಡ್ತಾ ಬರೋಣ. ಸೈನ್ 30 ಡಿಗ್ರಿ ಅಂದರೆ 30 ಡಿಗ್ರಿ ಅಂತ ಎಲ್ಲಿ ತೊಗೊಂಡು ಆಪೋಸಿಟ್ ಸೈಡ್ ಬೈ ಎಪೋಟಿನಿಯಸ್ ಆಗಿರುತ್ತೆ. ಸೊ 1a ಡಿವೈಡೆಡ್ ಬೈ 2a ಬರ್ಕೊತೀನಿ. ಏನು 1a ಡಿವೈಡೆಡ್ ಬೈ 2a ಬರುತ್ತೆ. ಅದನ್ನು ನಾವಿಲ್ಲಿ ಬರ್ಕೊಳ್ಳೋಣ, 1a ಡಿವೈಡೆಡ್ ಬೈ 2a. ಓಕೆ, ಇದಕ್ಕೆ ಆಪೋಸಿಟ್ ಆಗಿರಬೇಕು, ಆ್ಯಂಗಲ್ ಎಗೆ ಆಪೋಸಿಟ್ ಆಗಿರಬೇಕು. ಸೊ 1a ಡಿವೈಡೆಡ್ ಬೈ 2a ಅಂತ ಬರ್ಕೊತೀನಿ. 1a ಡಿವೈಡೆಡ್ ಬೈ 2a ಅಂದರೆ ನಮ್ಗೆ ಏನಾಗುತ್ತೆ, ಎ ಕ್ಯಾನ್ಸಲ್ ಆದರೆ 1/2 ಅಂತ ಬರುತ್ತೆ. ಓಕೆ, 1/2. ಹಾಗೆ ಕಾಸ್ 30 ಡಿಗ್ರಿಗೆ ಏನಂತ ತೊಗೊತೀವಿ, ಕಾಸ್ 30 ಡಿಗ್ರಿಯಿಂದ ನಮಗೇನು ಬರುತ್ತೆ, ಇಲ್ಲಿ ಮಧ್ಯದಲ್ಲಿ ಬರುತ್ತೆ. ಸೊ √3a ಡಿವೈಡೆಡ್ ಬೈ 2 ಬರುತ್ತೆ. ಸೊ √3a ಡಿವೈಡೆಡ್ ಬೈ 2 ನಮಗೇನು ಬರುತ್ತೆ, ಎ ಕ್ಯಾನ್ಸಲ್ ಆದರೆ ನಮ್ಗೆ ವ್ಯಾಲ್ಯೂ ಏನು ಬರುತ್ತೆ, ಇಲ್ಲಿ √3/2 ಬರುತ್ತೆ. ಅದೇ ಥರನೇ ಟ್ಯಾನ್ 30 ಡಿಗ್ರಿಗೆ ತೊಗೊಳ್ಳೋಣ. ಟ್ಯಾನ್ 30 ಡಿಗ್ರಿ ಅಂದರೆ ಸೈನ್ 30 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 30 ಡಿಗ್ರಿ ಏನು ಬರುತ್ತೆ, 1/√3 ಬರುತ್ತೆ. ಏನು ಬರುತ್ತೆ, 1/√3 ಬರುತ್ತೆ. ಸೊ 1/√3 ಅಂತ ಡೈರೆಕ್ಟಾಗಿ ಬರ್ಕೋಬೋದು, 1/√3. ಹಾಗೆ ಈ ಕ್ಯಾನ್ಸಲ್ ಆಗುತ್ತೆ ಅಂತ ತೊಗೊಂಡಿದ್ದೆ ಹೇಳಿದಾಗ. ಸೊ 1/√3 ತೊಗೊಳ್ಳೋಣ. ನೆಕ್ಸ್ಟ್ ಏನಂತ ತೊಗೊಳ್ಳೋಣ, ಕೊಸಿಕೆಂಟ್ 30 ಡಿಗ್ರಿ ತೊಗೊತಿದ್ದೀವಿ. ಕೊಸಿಕೆಂಟ್ 30 ಡಿಗ್ರಿ ಅಂದರೆ 1/2 ಇದ್ದಿದ್ದು ರೆಸಿಪ್ರೋಕಲ್ ಏನು ಬರುತ್ತೆ, ಸೈನ್ಗೆ ರೆಸಿಪ್ರೋಕಲ್ ಆಗಿರುತ್ತೆ. ಸೊ 2 ತೊಗೊತೀನಿ. ಹಾಗೆ ಸೀಕೆಂಟ್ಗೆ ಕಾಸ್ಗೆ ರೆಸಿಪ್ರೋಕಲ್ ಆಗಿರುತ್ತೆ. ಸೊ 2/√3. ಹಾಗೆ ಕಾಟಿಗೆ √3 ಬರುತ್ತೆ. ಕಾಟಿಗೆ ಏನಂತ ಬರುತ್ತೆ, √3 ಬರುತ್ತೆ. ಸೊ √3 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಅದೇ ಥರನೇ 60 ಡಿಗ್ರಿಗೆ ನಾವು ಮಾಡ್ತಾ ಬಂದರೆ ಏನೇನು ಬರುತ್ತೆ, ಸೈನ್ 60 ಡಿಗ್ರಿ, ಕಾಸ್ 60 ಡಿಗ್ರಿ, ಟ್ಯಾನ್ 60 ಡಿಗ್ರಿ, ಕೊಸಿಕೆಂಟ್ 60 ಡಿಗ್ರಿ, ಸೀಕೆಂಟ್ 60 ಡಿಗ್ರಿ, ಕಾಟ್ 60 ಡಿಗ್ರಿ ಎಲ್ಲ ಬರ್ಕೊಂಬರೋಣ. ಅದೇ ಥರನೇ ಈಗ ನಾವು ಫಸ್ಟ್ ತೊಗೊತೀನಿ, ಸೈನ್ 60 ಡಿಗ್ರಿಗೆ ತೊಗೊಂಬರ್ತೀನಿ. ಸೈನ್ 60 ಡಿಗ್ರಿ ಅಂದರೆ ನಮಗೇನು ಬರುತ್ತೆ, √3/2a ಅಂತ ತೊಗೊತೀನಿ. ಎ ಕ್ಯಾನ್ಸಲ್ ಆದರೆ √3/2 ಅಂತ ಬರುತ್ತೆ. ಹಾಗೆ ಕಾಸ್ 60 ಡಿಗ್ರಿಗೆ ಏನಂತ ಬರುತ್ತೆ, ಕಾಸ್ 60 ಡಿಗ್ರಿ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟಿನಿಯಸ್ ಬರುತ್ತೆ. 1a ಡಿವೈಡೆಡ್ ಬೈ 2n ಅಂತ ಬರುತ್ತೆ. ಇಲ್ಲಿ 1/2 ಅಂತ ಬರುತ್ತೆ. ಅದೇ ಥರ ಟ್ಯಾನ್ 60 ಡಿಗ್ರಿ ಅಂದರೆ ಏನು ಬರುತ್ತೆ, ಟ್ಯಾನ್ 60 ಡಿಗ್ರಿ ಅಂದರೆ √3 ಬರುತ್ತೆ. ಸೊ √3 ಅಂತ ಬರ್ಕೊಳ್ಳೋಣ. √3 ಏನಿಲ್ಲ ಅಂದರೆ 1 ಅಂತ ಇದೆ. ಸೊ 1/√3/a ಡಿವೈಡೆಡ್ ಬೈ 1a ಅಂತ ತೊಗೊಂಡ್ರೆ ಎ ಕ್ಯಾನ್ಸಲ್ ಆದರೆ √3 ಬರುತ್ತೆ. ನೆಕ್ಸ್ಟ್ ಅದೇ ಥರನೇ ಕೊಸಿಕೆಂಟ್ ಅಂತ ತೊಗೊಂಬಂದರೆ ಕೊಸಿಕೆಂಟ್ 2/√3. ಹಾಗೆ ಸೀಕೆಂಟ್ ಅಂತ ತೊಗೊಂಡ್ರೆ ಸೀಕೆಂಟ್ ಏನು ಬರುತ್ತೆ, 2 ಬರುತ್ತೆ. ಹಾಗೆ ಕಾಟ್ ಅಂತ ತೊಗೊಂಡ್ರೆ ಇಲ್ಲಿ √3 ಅಂತ ಇದೆ. ಸೊ ನಾವಿಲ್ಲಿ ಏನಂತ ಬರ್ಕೊತೀವಿ, 1/√3 ತೊಗೊತೀನಿ. ಏನಂತ ತೊಗೊತೀನಿ, 1/√3 ಅಂತ ಬರ್ಕೊತೀವಿ. ಹಾಗೆ ನೆಕ್ಸ್ಟ್ ಇದನ್ನು ಮಾಡ್ತಾ ಬರೋಣ. ನೆಕ್ಸ್ಟ್ ನಾವು ಇದನ್ನೆಲ್ಲ ನಮಗೆ 60 ಡಿಗ್ರಿ ಆಯಿತು, 30 ಡಿಗ್ರಿ ಆಯಿತು. ಈಗ ನಾವು 90 ಡಿಗ್ರಿ 0 ಡಿಗ್ರಿನ ನಾವು ಇದು ಮಾಡ್ತಾ ಬರೋಣ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಎ 0 ಡಿಗ್ರಿ ಆ್ಯಂಡ್ 90 ಡಿಗ್ರಿ. ಈ 0 ಡಿಗ್ರಿ ಮತ್ತು 90 ಡಿಗ್ರಿನ ನಾವು ಡಿಫೈನ್ ಮಾಡ್ತಾ ಬರೋಣ. ಇದು ಆ್ಯಂಗಲ್ ಬಿ = 90 ಡಿಗ್ರಿ ಆಗಿರುತ್ತೆ.
ಹಾಗೆ ನೆಕ್ಸ್ಟ್ ನಾವೇನಂತ ತೊಗೊಳ್ಳೋಣ, ಸೈನ್ ಎ ಅಂತ ತೊಗೊತೀವಿ. ಸೈನ್ ಎ ಈಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್ ಆಗಿರುತ್ತೆ. ಆಪೋಸಿಟ್ ಸೈಡ್ ಬಂದು ಬಿ ಸಿ ಆಗಿರುತ್ತೆ, ಹೈಪೋಟೆನ್ಯೂಸ್ ಬಂದು ಎ ಸಿ ಆಗಿರುತ್ತೆ. ಅದನ್ನೇ ನಾನು ಬರ್ಕೊತೀನಿ, ಬಿ ಸಿ ಡಿವೈಡೆಡ್ ಬೈ ಎ ಸಿ. ಅದೇ ಥರನೇ ಕಾಸಿ ಅಂತ ತೊಗೊಂಡ್ರೆ ಆಂಗಲ್ ಕಾಸಿ ಅಂದರೆ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಯೂಸ್ ಆಗಿರುತ್ತೆ. ಅಡ್ಜಸೆಂಟ್ ಸೈಡ್ ಬಂದು ಏನಿದೆ, ಎ ಬಿ ಬಂದಿದೆ. ಸೊ ಎ ಬಿ ಡಿವೈಡೆಡ್ ಬೈ ಎ ಸಿ ಅಂತ ಬರ್ಕೊತೀನಿ, ಎ ಬಿ ಡಿವೈಡೆಡ್ ಬೈ ಎ ಸಿ. ಈಗ ನನಗೆ ಸೈನ್ ಎ ಆಯಿತು, ಕಾಸ್ ಎ ಗೊತ್ತಾಯಿತು. ಇಲ್ಲಿ ನೋಡ್ತಾ ಬಂದರೆ ನಮಗೆ ಸೈನ್ ಎ ಬೈ ಕಾಸ್ ಎ ಅಂದರೆ ಟ್ಯಾನ್ ಎ ತೊಗೊತೀವಿ. ಓಕೆ, ಟ್ಯಾನ್ ಎ ಅಂದರೆ ನಮ್ಗೆ ಗೊತ್ತು ಬಿ ಸಿ ಬೈ ಎ ಬಿ ಅಂತ. ಅದರಲ್ಲಿ ನಾವು ಇಲ್ಲಿ ತೊಗೊಂಡು ಬರ್ತಾ ಇದ್ದೀವಿ ನೋಡಿ, ವೆರಿ ಕ್ಲೋಸ್ ಟು ಝೀರೋ ತೊಗೊತೀವಿ. ಅದು ಸೈನ್ ಎ ಬಂದು ಸೈನ್ ಎ ಏನಾಗಿರುತ್ತೆ, ವೆರಿ ಕ್ಲೋಸ್ ಟು ಝೀರೋ ಆಗಿರುತ್ತೆ. ಹಾಗೆ ವೆರಿ ಕ್ಲೋಸ್ ಟು ನಮ್ಗೆ ಇಲ್ಲಿ ಇದು ನೋಡ್ತಾ ಬಂದರೆ ವೆರಿ ಕ್ಲೋಸ್ ಟು ನಮಗೆ 90 ಡಿಗ್ರಿಯಿಂದ 1 ಆಗಿರುತ್ತೆ, ಏನೋ ವೆರಿ ಕ್ಲೋಸ್ ಟು 1 ಆಗಿರುತ್ತೆ. ಸೊ ನಾವಿಲ್ಲಿ ಇದನ್ನೇ ಬರ್ಕೊಂಡು ಹೋಗ್ತೀನಿ ನೋಡಿ ಏನೇನಂತ ಬರುತ್ತೆ ಅಂತ. ಫಸ್ಟ್ ನಾನು 0 ಡಿಗ್ರಿನ ನಾವು ಡಿಫೈನ್ ಮಾಡ್ತಾ ಬರೋಣ. 0 ಡಿಗ್ರಿ ಅಂತ ತೊಗೊತೀನಿ. ಸೈನ್ 0 ಡಿಗ್ರಿ ಈಸ್ ಈಕ್ವಲ್ ಟು ನಮಗೆ 0 ಆಗಿರುತ್ತೆ. ಕಾಸ್ 0 ಡಿಗ್ರಿ ಅಂದರೆ ಇಟ್ ವಿಲ್ ಈಕ್ವಲ್ ಟು 1 ಆಗಿರುತ್ತೆ. ಹಾಗೆ ಸೈನ್ ಕಾಸ್ ಆದಮೇಲೆ ಟ್ಯಾನ್ ಏನಾಗಿರುತ್ತೆ, ಟ್ಯಾನ್ 0 ಡಿಗ್ರಿ ಏನಾಗಿರುತ್ತೆ, 0ನೇ ಆಗಿರುತ್ತೆ ಅಲ್ವಾ. 0/1 ಅಂದರೆ 0ನೇ ಬರ್ಕೊತೀವಿ. ಅದೇ ಥರನೇ ಟ್ಯಾನ್ ಆದಮೇಲೆ ಕಾಸ್ ಇದನ್ನು ಸೀಕೆಂಟು ಮತ್ತು ಕೊಸಿಕೆಂಟು ಕಾಟ್ ನೋಡ್ತಾ ಬಂದರೆ ಇಲ್ಲಿ ನಮಗೆ ಕಾಟ್ ಥೀಟಾ ಅಂತ ತೊಗೊಂಡ್ರೆ 1/0 ಬರುತ್ತೆ. 1/0 ಅಂದರೆ ನಾವು ಏನಂತ ತೊಗೊತೀವಿ ಅಂದರೆ ಅನ್ಡಿಫೈನ್ಡ್ ಅಂತ ತೊಗೊತೀವಿ. ಏನಂತ ತೊಗೊತೀವಿ, 1/0 ಅಂದರೆ ಅನ್ಡಿಫೈನ್ಡ್ ಅಥವಾ ನಾಟ್ ಡಿಫೈನ್ಡ್ ಅಂತಲೂ ತೊಗೊತೀವಿ. ನಾಟ್ ಡಿಫೈನ್ಡ್ ಅಂತ ಬರ್ಕೊತೀನಿ, ಇನ್ಫಿನಿಟಿ, ಬಿಕಾಸ್ ಇಟ್ ಆಸ್ ಅನ್ ಇನ್ಫಿನಿಟಿ. ನಾಟ್ ಡಿಫೈನ್ಡ್ ಅಂತ ತೊಗೊತೀನಿ. ಹಾಗೆ ಕಾಟ್ 0 ಡಿಗ್ರಿ ಆಯಿತು. ಮತ್ತು ಕೊಸಿಕೆಂಟ್ ತೊಗೊತಾ ಇದ್ದೀನಿ. ಕೊಸಿಕೆಂಟ್ 0 ಡಿಗ್ರಿಯಿಂದ ನಮಗೇನು ಬರುತ್ತೆ, ಕೊಸಿಕೆಂಟ್ 0 ಡಿಗ್ರಿ ಅಂದರೆ ನಮಗೆ 1/0 ಅಂತ ತೊಗೊತೀನಿ. ಯಾಕೆಂದರೆ ಇದು ಉಲ್ಟಾಗಿರುತ್ತಲ್ಲ. ಸೊ 1/0 ಏನೂ ಇಲ್ಲ ಅಂದರೆ ಕೆಳಗಡೆ ಏನಿರುತ್ತೆ, 1/0 ಆಗಿರುತ್ತೆ. ಸೊ 1/0 ತೊಗೊತೀನಿ. ಇದನ್ನು ನಾವೇನಂತ ತೊಗೊತೀವಿ, ನಾಟ್ ಡಿಫೈನ್ಡ್ ಅಂತ ಬರ್ಕೊತೀನಿ, ನಾಟ್ ಡಿಫೈನ್ಡ್. ಹಾಗೆ ಸೀಕೆಂಟ್ನ ನಾವು ಬರ್ಕೊಬರೋದಾದರೆ ಸೀಕೆಂಟ್ 0 ಡಿಗ್ರಿ ಈಸ್ ಈಕ್ವಲ್ ಟು ಏನು ಬರುತ್ತೆ, ಕಾಸ್ಗೆ 1/cos 0 ಡಿಗ್ರಿ 1/1 ಅಂದರೆ 1/1 ವಿಲ್ ಬಿ 1 ಆಗಿರುತ್ತೆ. ಸೊ 1 ಅಂತ ಆನ್ಸರ್ ಬರ್ಕೊತೀನಿ. ಈಗ ನಮಗೆ 0 ಡಿಗ್ರಿ ಹೇಗೆ ನಾವು ಇದು ಮಾಡ್ತೀವಿ ಅಂತ ಗೊತ್ತಾಯಿತು. ಈಗ 90 ಡಿಗ್ರಿಗೆ ಹೋಗೋಣ. ಇದು ಉಲ್ಟಾಗಿರುತ್ತೆ. ಸೈನ್ 0 ಇದ್ದಾಗ ಇದು ಬಂದು 0 ಆಗಿರುತ್ತೆ, ಕಾಸ್ 0 ಇದ್ದಾಗ 90 ಡಿಗ್ರಿ ಇರುತ್ತೆ. ಅದೇ ಕಾಸ್ 0 ಡಿಗ್ರಿ ಇದ್ದರೆ 1 ಅಂತ ಬರುತ್ತೆ. ಅದೇ ಥರನೇ ಸೈನ್ 90 ಡಿಗ್ರಿ ತೊಗೊಂಡ್ಬಂದರೆ ಸೈನ್ 90 ಡಿಗ್ರಿ ಈಸ್ ಈಕ್ವಲ್ ಟು ಏನು ಬರುತ್ತೆ, ಹಂಗೆ ಸೈನ್ 90 ಡಿಗ್ರಿಗೆ ಇಲ್ಲಿ 1 ಅಂತ ಬಂದರೆ ಅಲ್ಲಿ ಕಾಸ್ 90 ಡಿಗ್ರಿಗೆ ಏನಂತ ಬರುತ್ತೆ, 0 ಅಂತ ಬರುತ್ತೆ. ಏನೋ ಸೈನ್ 90 ಡಿಗ್ರಿಗೆ 1 ಅಂತ ಬಂದರೆ ಕಾಸ್ 90 ಡಿಗ್ರಿಗೆ ಅಲ್ಲಿ 0 ಅಂತ ಬಂದಿರುತ್ತೆ. ಅದನ್ನೇ ನಾವಿಲ್ಲಿ ಮಾಡ್ತಾ ಬರೋಣ. ಸೈನ್ 90 ಡಿಗ್ರಿ ಈಸ್ ಈಕ್ವಲ್ ಟು 1 ಆ್ಯಂಡ್ ಕಾಸ್ 90 ಡಿಗ್ರಿ ಈಸ್ ಈಕ್ವಲ್ ಟು 0. ಉಲ್ಟಾ ಯಾವುದದು 0 ಡಿಗ್ರಿ 90 ಡಿಗ್ರಿದು ಉಲ್ಟಾ ತೊಗೊತೀವಿ ಅಷ್ಟೇ. ನಾನು ಈ ಥರನೇ ಸೈನ್ ಆಯಿತು, ಈಗ ಕಾಸ್ ಆಯಿತು. ಇಲ್ಲೇ ನೋಡಿ ಬರಿತಾ ಬರ್ತೀವಿ. ಸೈನ್ 90 ಡಿಗ್ರಿ ಈಸ್ ಈಕ್ವಲ್ ಟು 1, ಹಾಗೆ ಕಾಸ್ 90 ಡಿಗ್ರಿ ಈಸ್ ಈಕ್ವಲ್ ಟು 0, ಹಾಗೆ ಟ್ಯಾನ್ 90 ಡಿಗ್ರಿ ಈಸ್ ಈಕ್ವಲ್ ಟು ನಾಟ್ ಡಿಫೈನ್ಡ್ ಅಂತ ತೊಗೊತೀನಿ, 1/0 ಬರುತ್ತೆ. ಸೊ ವಿ ಟೇಕನ್ ಆ್ಯಸ್ ಎ ನಾಟ್ ಡಿಫೈನ್ಡ್ ಅಂತ ಬರ್ಕೊಳ್ಳೋಣ. ನಾಟ್ ಡಿಫೈನ್ಡ್. ಅದೇ ಥರನೇ ನೆಕ್ಸ್ಟ್ ನಾಟ್ ಡಿಫೈನ್ಡ್ ಅಂತ ಬರ್ಕೊಂಡ್ವಿ. ಈಗ ಸೈನ್ ಆಯಿತು, ಕಾಸ್ ಆಯಿತು, ಟ್ಯಾನ್ ಆಯಿತು. ಈಗ ಕಾಟ್ 90 ಡಿಗ್ರಿ ಇದ್ದರೆ 0/1 ಅಂತ ಬರುತ್ತೆ. 0/1 ವಿಲ್ ಬಿ ಇದೆ ನಮಗೇನಿತ್ತು ವ್ಯಾಲ್ಯೂ ಬಂದು 1/0. ಇಲ್ಲಿ ನೋಡಿ, ಇಲ್ಲಿ 1/by ರೆಸಿಪ್ರೋಕಲ್ ಆಫ್ ಟ್ಯಾನ್ ತೊಗೊತೀನಿ. ಸೊ 1/0 ಅಂತ ತೊಗೊತೀನಿ. ಈ 1 ಕ್ಯಾನ್ಸಲ್, ಇದೇನಾಗುತ್ತೆ 0 ಡಿನಾಮಿನೇಟರಲ್ಲಿ ಇದು ನ್ಯೂಮರೇಟರ್ಗೆ ಹೋದರೆ ಇಟ್ ವಿಲ್ ಬಿ 0 ಆಗುತ್ತೆ. ಸೊ ಸೈನ್ 90 ಕಾಟ್ 90 ಡಿಗ್ರಿ ಅಂದರೆ ಇಟ್ ವಿಲ್ ಬಿ 0. ಹಾಗೆ ನೆಕ್ಸ್ಟು ಸೀಕೆಂಟ್ 90 ಡಿಗ್ರಿ ತೊಗೊಳ್ಳೋಣ. ಸೀಕೆಂಟ್ 90 ಡಿಗ್ರಿಯಿಂದ ಏನಾಗುತ್ತೆ, ಕಾಸ್ಗೆ 0 ಇದೆ. ಸೊ ಇಲ್ಲಿ ನಮಗೇನಾಗುತ್ತೆ, ರೆಸಿಪ್ರೋಕಲ್ ಆಫ್ 1/0 ಅಂತ 1 ರೆಸಿಪ್ರೋಕಲ್ ಆಫ್ ಸೀಕೆಂಟ್ಗೇನು 1/by ಕಾಸ್ ಅಂತ ತೊಗೊತೀವಿ. 1/0 ಅಂದರೆ ಇಟ್ ವಿಲ್ ಬಿ ಆಲ್ವೇಸ್ ನಾಟ್ ಡಿಫೈನ್ಡ್ ಅಂತ ಬರ್ಕೋಬೇಕು. ಹಾಗೆ ನೆಕ್ಸ್ಟ್ ಈಗ ನಮಗೆ ಕೊಸಿಕೆಂಟ್ ತೊಗೊಳ್ಳೋಣ. ಕೊಸಿಕೆಂಟ್ 90 ಡಿಗ್ರಿ ಈಸ್ ಈಕ್ವಲ್ ಟು ನಮಗೆ ಸೈನ್ 90 ಡಿಗ್ರಿ ಇದ್ದರೆ 1 ಇದೆ. ರೆಸಿಪ್ರೋಕಲ್ ಆಫ್ ಕೊಸಿಕೆಂಟ್ ಅಂದರೆ ನಮಗೇನಾಯ್ತು 1/1 ಅಂತಲೇ ತೊಗೊತೀವಿ. ಸೊ ಆನ್ಸರ್ ವಿಲ್ ಬಿ 1 ಆಗಿರುತ್ತೆ.
ನಾವು ಇದ್ರಲ್ಲಿ ಕಲ್ತಿರೋ ವ್ಯಾಲ್ಯೂನೇ ನಾನು ಇಲ್ಲಿ ಬರ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಸೈನ್ ಎ ಈಸ್ ಈಕ್ವಲ್ ಟು ಏನು ಬರುತ್ತೆ, ಸೈನ್ ಎ ಈಸ್ ಈಕ್ವಲ್ ಟು ಸೈನ್ ಎ ಅಂತ ತೊಗೊಂಡಿದ್ದೀನಿ ಅಂದರೆ ಸೈನ್ ಆ್ಯಂಗಲ್ ಎ ಸೈನ್ 0 ಡಿಗ್ರಿ ಇದ್ದರೆ ನಮಗೇನು ವ್ಯಾಲ್ಯೂ ಬರುತ್ತೆ, 0 ಆಗುತ್ತೆ. ಹಾಗೆ ಸೈನ್ 30 ಡಿಗ್ರಿ ಇದ್ದರೆ ನಮ್ಗೆ 1/2, ಹಾಗೆ 1/√2 45 ಡಿಗ್ರಿ ಇದ್ದರೆ, ಹಾಗೆ ಸೈನ್ 60 ಡಿಗ್ರಿ ಇದ್ದರೆ √3/2, ಹಾಗೆ ಸೈನ್ 90 ಡಿಗ್ರಿ ಇದ್ದರೆ ನಾವು ಏನಂತ ತೊಗೊತೀವಿ 1. ಇದನ್ನೇ ನಾವು ಉಲ್ಟಾ ಮಾಡ್ತಾ ಬಂದರೆ ಕಾಸಿಗೆ ಬರುತ್ತೆ. ಓಕೆ, ನಾವು ಸೈನ್ ಒಂದೇ ನೀವು ನೋಡ್ಕೋಬೇಕಾಗತ್ತೆ. ಸೊ 1 √3/2 ಹಾಗೆ 1/√2 ಹಾಗೆ 1/2 ಹಾಗೆ 0 ಉಲ್ಟಾ. ಓಕೆ, ಈಗ ನಾವು ಈ ಸೈನು ಕಾಸ್ನ ನಾವು ಸೈನು ಮತ್ತು ಕಾಸ್ನ ಡಿವೈಡ್ ಮಾಡಿದ್ರೆ ನಮಗೇನು ವ್ಯಾಲ್ಯೂ ಬರುತ್ತೋ ಅದು ಬಂದರೆ ನಮಗೆ ಟ್ಯಾನ್ ಆಗುತ್ತೆ. 0/1 ಅಂದರೆ 1, ಇಲ್ಲಿ 2 ಕ್ಯಾನ್ಸಲ್ ಆದರೆ 1/√3, ಹಾಗೆ 1/√2 ಕ್ಯಾನ್ಸಲ್ ಆದರೆ 1, ಹಾಗೆ ಇಲ್ಲಿ 2 ಕ್ಯಾನ್ಸಲ್ ಆದರೆ √3/1 ಅಂತ ಬರುತ್ತೆ. ಸೊ √3 ಅಂತ ತೊಗೊಳ್ಳೋಣ. ನೆಕ್ಸ್ಟ್ ಇಲ್ಲಿ 1/0 ಅಂದರೆ ಇಟ್ಸ್ ನಾಟ್ ಡಿಫೈನ್ಡ್ ಅಂತ ಬರ್ಕೊತೀನಿ. ಹಾಗೆ ಕೊಸಿಕೆಂಟ್ ತೊಗೊಂಬರ್ತಾ ಇದ್ದೀನಿ. ಕೊಸಿಕೆಂಟೇನು ಯಾವುದದು ಸೈನ್ದು ಆಪೋಸಿಟ್ ಆಗಿರುತ್ತೆ. ಸೊ ನಾವೇನಂತ ತೊಗೊಳ್ಳೋಣ, ಸೈನ್ ಎ ಈಸ್ ಈಕ್ವಲ್ ಟು 0 ಡಿಗ್ರಿ ಅಂದರೆ ನಾಟ್ ಡಿಫೈನ್ಡ್ ಅಂತ, ಕೊಸಿಕೆಂಟ್ ಎ ಅಂದರೆ ನಾಟ್ ಡಿಫೈನ್ಡ್ ಅಂತ ತೊಗೊಳ್ಳೋಣ ಕೊಸಿಕೆಂಟಿಗೆ. ಹಾಗೆ 2 ಅಂತ ಇದ್ದರೆ 1/2 ಅಂತ ಇದ್ದರೆ ಇಲ್ಲಿ 2, ಬರೀ ಇಲ್ಲಿ 1/√2 ಇದ್ದರೆ √2, ಹಾಗೆ ಇಲ್ಲಿ √3/2 ಅಂತ ಇದ್ದರೆ ಇಲ್ಲಿ 2/√3, ಹಾಗೆ ಇಲ್ಲಿ 1. ಅದೇ ಥರ ಸೀಕೆಂಟ್ ತೊಗೊಂಡ್ರೆ 1 2/√3 ಹಾಗೆ √2, ಹಾಗೆ ಇಲ್ಲಿ 2, ಹಾಗೆ ಈ ಸೈಡ್ ಬಂದರೆ ನಾಟ್ ಡಿಫೈನ್ಡ್ ಅಂತ ಬರ್ಕೊತೀನಿ. ಯಾಕೆಂದರೆ ಇದ್ರಲ್ಲಿ ನಮಗೆ ಸೀಕೆಂಟ್ ಏನಾಗುತ್ತೆ 0/1 1/0 ಬಂದುಬಿಡುತ್ತೆ. ಸೊ ನಾಟ್ ಡಿಫೈನ್ಡ್ ಅಂತ ಬರ್ಕೊಳ್ಳಿ. ಈಗ ನಮಗೆ ಸೀಕೆಂಟ್ ಆಯಿತು. ಈಗ ಕಾಟ್ನ ಮಾಡ್ತಾ ಬರೋಣ. ಕಾಟ್ ಎ ಈಸ್ ಈಕ್ವಲ್ ಟು ನೋಡ್ತಾ ಬನ್ನಿ, ಕಾಟ್ ಎ ಇದು ರೆಸಿಪ್ರೋಕಲ್ ತೊಗೊತೀವಿ ಟ್ಯಾನ್ಗೆ. ಓಕೆ, ಇದು ರೆಸಿಪ್ರೋಕಲ್ ತೊಗೊಂಡ್ರೆ ನಾಟ್ ಡಿಫೈನ್ಡ್ ಅಂತ ಬರುತ್ತೆ. ಹಾಗೆ 1/√3 ಇದ್ದಿದ್ದು ಬರೀ √3 ಅಂತ ಬರುತ್ತೆ. 1/1 ಅಂದರೆ 1 ಬರುತ್ತೆ. √3 ಇದ್ದರೆ 1/√3, ಹಾಗೆ ಇಲ್ಲಿ ನಾಟ್ ಡಿಫೈನ್ಡ್ ಇದ್ದಿದ್ದು 0 ಆಗಿರುತ್ತೆ. ಹಾಗಾದರೆ ನಮಗೆ ಗೊತ್ತಾಯಿತು ನಮಗೆ ಈಗ ಟೇಬಲ್ನ ನಾವು ಹೇಗೆ ಇದು ಮಾಡ್ತಾ ಬರಬೇಕು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವಿತೌಟ್ ಯೂಸಿಂಗ್ ಎನ್ ಬುಕ್ ನಾವು ಈ ಟೇಬಲ್ನ ನೆನ್ಪಿಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಹಾಗೆ ನಾವು ಎಕ್ಸಸೈಸ್ ಪ್ರಾಬ್ಲಮ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.